ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಲ್ಲರಿಗೂ ಮೊದಲಿಗೆ ಗುರುಪೂರ್ಣಿಮಾದ ಶುಭಾಶಯಗಳು. ಎಲ್ಲರ ಲೈಫಲ್ಲೂ ಈ ಗುರು ಅನ್ನೋನು ಶಾಶ್ವತವಾಗಿ ನಿಂತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇವತ್ತು ನಾನು ಗುರುಪೂರ್ಣಿಮೆ ಆಗಿರೋದ್ರಿಂದ ನಾನು ಗಸಗಸೆ ಪಾಯಸ ಮಾಡ್ತಿದ್ದೀನಿ ಸ್ಪೆಷಲಾಗಿ. ಅದಕ್ಕೆ ಮೊದಲು ಗಸಗಸೆನ ಈ ಥರ ಸ್ವಲ್ಪ ಹುರ್ಕೊಂಡು ಈಗ ಒಂದು ಕಾಯಿನ ತುರ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕ್ಕೋಬೇಕು. ರುಬ್ಬೋಕ್ಕೆ ಗಸಗಸೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಏಲಕ್ಕಿ. ಫಸ್ಟ್ ಇದೆರಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಬಾದಾಮಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗಸಗಸೆ, ಏಲಕ್ಕಿ, ಬಾದಾಮಿನ. ಅದಕ್ಕೆ ನೀರು ಹಾಕಿದ್ರೆ ಬೇಗ ನುಣ್ಣಗಾಗಲ್ಲ, ಅದಕ್ಕೋಸ್ಕರ ಫಸ್ಟ್ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ತೆಂಗಿನಕಾಯಿ ಪೂರ್ತಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ರುಬ್ಬಿರೋ ಪೇಸ್ಟಲ್ಲಿ ಏನಿತ್ತು ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡಿ ನಮಗೆ ಎಷ್ಟು ತೆಳುಗೆ ಬೇಕು ಅಷ್ಟಕ್ಕೆ ಕೂಡಿಸ್ಕೊಂಡು ಈಗ ಇದನ್ನು ಕುದಿಯೋಕೆ ಇಡೋಣ ಸ್ಟವ್ ಮೇಲೆ. ಇದಕ್ಕೆ ಈಗ ನಮಗೆ ಸ್ವೀಟಿಗೆ ತಕ್ಕನಾಗೆ ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ ಇವಾಗ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುದಿಬೇಕು. ಆಮೇಲೆ ದ್ರಾಕ್ಷಿ ಗೋಡಂಬಿಯು ಇದಕ್ಕೆ ಹಂಗೆ ಏನಾರು ಹಾಕ್ಬೋದು, ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಬೇಕಾದರೆ ಹಾಕ್ಬೋದು. ಒಂದು ಕುದಿ ಬರೋವಾಗ ದ್ರಾಕ್ಷಿ ಗೋಡಂಬಿ ಹಾಕೋಣ. ಈಗ ನೋಡಿ, ಇದು ಗಸಗಸೆ ಪಾಯಸ ಚೆನ್ನಾಗಿ ಕುದ್ದಿದೆ, ಇನ್ನೂ ಕುದೀತಾನೇ ಇದೆ. ಅದು ಸ್ವಲ್ಪ ಉಪ್ಪಿಡುತ್ತೆ ಅವಾಗವಾಗ. ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ, ಬಾದಾಮಿ, ಪಿಸ್ತಾ ಏನಿದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋದು. ಈಗ ಆಗಿದೆ ಇದು. ಜಾಸ್ತಿ ಏನು ಕುದಿಸೋದು ಬೇಡ, ಒಂದು 5 ನಿಮಿಷದಿಂದ 7 ನಿಮಿಷ ಅಷ್ಟೇ ಕುದಿಸ್ಬಿಟ್ರೆ ಸಾಕು. ನೋಡಿ, ಪಾಯಸ ರೆಡಿ ಆಯಿತು. ಗಸಗಸೆ ಪಾಯಸ ತುಂಬ ಒಳ್ಳೆಯದು, ತುಂಬ ತಂಪು. ಯಾರಿಗೆಲ್ಲ ನಿದ್ದೆ ಬರಲ್ಲ ಅಂತ ಒದ್ದಾಡ್ತಿರ್ತಾರಲ್ವ, ಅವ್ರಿಗೆಲ್ಲ ಈ ಥರದ್ದು ಒಂದೊಂದು ಲೋಟ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, ಯಾವುದೂ ತೊಂದರೆ ಆಗಲ್ಲ. ಎಲ್ಲರೂ ಈ ಥರ ಒಂದು ಸತಿ ಪಾಯಸನ ಪ್ರಿಪೇರ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ, ಆಯಿತಾ? ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ಮನೆಯಲ್ಲಿ ಗುರುಪೂರ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ಎಳ್ಳಿಕಾಯಿ ಚಿತ್ರಾನ್ನ ನಾನು ಮಾಡಿದ್ದೀನಿ. ಎಳ್ಳಿಕಾಯಿ ಚಿತ್ರಾನ್ನ ಮತ್ತು ಗಸಗಸೆ ಪಾಯಸ ಮಾಡಿದ್ದೀನಿ. ಇವತ್ತಿಂದು ಇಷ್ಟೇ ವ್ಲಾಗು. ಈಗ ದೇವ್ರ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋದು ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಾಚ್ ಮಾಡಿದ್ದಕ್ಕೆ.